ಒಂದು ಚಿಕ್ಕ ಮಗು ಅಲ್ಲ, ಒಂದು ದೊಡ್ಡ ವಾಯ್ಸ್ ಬಂತು. 3 ವಾಯ್ಸ್ ಒಂದು ರೀತಿಯಲ್ಲಿ ಬಂತು. ಮತ್ತೆ ಅವಳು ಕೂಗಿದ ವಾಯ್ಸ್ ನಮಗೆ ಕೇಳ್ತು. ಕಾಡಿನ ಎಲ್ಲ ಪರಿಸರನು ನಮ್ಮ ಮನದಲ್ಲಿದೆ. ನಾವು ನಮ್ಮ ದೇವರ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಹೋಗಿರುವುದು. ಯಾಕೆಂದ್ರೆ ಅಲ್ಲಿಯ ಒಂದು ದೇವರು ಕಾಡಿನ ಒಂದು ಬಿಸ್ಕೆಟ್ ಕೊಟ್ಟ ಮೇಲೆ ಸ್ವಲ್ಪ ನಗುಮುಖ ಬಂತು. ಆ ಕಾಡಿನ ಒಳಗಿರುವ ಒಂದು ದೇವತೆಗಳು ಅದರನ್ನು ಪ್ರಾರ್ಥನೆ ಮಾಡಿಯೇ ಹೋಗ್ಬೇಕಾಗುತ್ತೆ. ಮಾನ್ಯ ವೀಕ್ಷಕರೇ, ತುಂಬ ವಿಶೇಷ ಅಂತ ಹೇಳಿದರೆ, ನಾನಿವತ್ತು ಮಡಿಕೇರಿ ಅಂತ ಹೇಳಿದ್ರೆ ಸರಿಸುಮಾರು ಒಂದು 50 ಕಿಲೋಮೀಟರ್ ಕಬ್ಬಿನ ಕಾಡಲ್ಲಿದ್ದೇನೆ. ಒಂದು 4 ದಿವಸದಿಂದ ಬಹುದೊಡ್ಡ ಸುದ್ದಿ ಅಂತ ಹೇಳ್ಕೊಳ್ಳೇನೆ, ತಡಿಯಂಡ ಮೋಳ್ ಅಂತೇಳಿ ಒಂದು ಅರಣ್ಯದ ಬಗ್ಗೆ ಕೇಳಿದ್ರೆ, ಗುಡ್ಡದಲ್ಲಿ ಒಬ್ರು ಮಿಸ್ಸಿಂಗ್ ಆಗ್ತಾರೆ, ಟ್ರ್ಯಾಕಿಂಗ್ ಹೋಗಿರ್ತಾರೆ, ತಪ್ಪಿಸ್ಕೊಳ್ತಾರೆ. ತುಂಬಾ ದಟ್ಟವಾದ ಕಾಡು, ದಟ್ಟವಾದ ಅರಣ್ಯ ಪ್ರದೇಶ. ತಡಿಯಂಡ ಮೋಳ್ ಬೆಟ್ಟ ತುಂಬಾ ದಂಡಕಾಯ ಅರಣ್ಯ, ಅಂದ್ರೆ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶ. ಆ ಸಮಯದಲ್ಲಿ ಅವ್ರು ಸಿಗುವುದೇ ಇಲ್ಲ. ಸುಮಾರು ಬಹುದೊಡ್ಡ ಚರ್ಚೆ ಆಗಿತ್ತು ಇಡೀ ದೇಶದಲ್ಲೆಲ್ಲ. ಅಂತ ಹೇಳಿದ್ರೆ ಅಯ್ಯಪ್ಪ ಅವರು ಹಾಗೆ ಸುಬ್ರಹ್ಮಣ್ಯ ಅವರು ಇದೇ ಕಾಡಿನಲ್ಲಿ ಬದುಕುವಂಥವ್ರು, ಕಾಡಿನ ವಾಸಿಗಳು. ತುಂಬಾ ವಿಶೇಷವಾಗಿ ಅವ್ರ ಸಮಸ್ಯೆಗಳನ್ನು ಇವತ್ತು ಹೇಳಿದ್ರು ಈ ಕಾಡಿನಲ್ಲಿ. ಯಾಕಂದ್ರೆ ನಾನೇ ಎಷ್ಟೋ ಹೇಗೆ ಬಂದೆ ಅಂದ್ರೆ ನನಗೆ ಗೊತ್ತಿಲ್ಲ, ಇವರಿಗೆ ಬರ್ಬೇಕಾದ್ರೆ ನನಗೆ ಅಷ್ಟು ಕಷ್ಟ ಆಯಿತು. ಇಲ್ಲಿ ಸುಮಾರು ಚಿಕ್ಕ ಮಕ್ಕಳಿದ್ದಾರೆ, ಸ್ಕೂಲ್ಗೆ ಯಾವ ರೀತಿ ಹೋಗ್ತಾರೋದು ನನಗೆ ಗೊತ್ತಾಗ್ತಾಯಿಲ್ಲ. ಮಳೆ ಬಂದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ನಾವಂತ ಹೇಳಿದ್ವಿ ಅಂದರೆ ಹೆಲ್ತ್ ಏನು ಇದಿರುತ್ತೆ, ನಮ್ಗೆ ಹುಷಾರಿರ್ಲಾರ್ದಾಗ ಏನು ಸಮಸ್ಯೆಗಳಾದರೆ ನಾವು ಸಡನ್ನಾಗಿ ಸಿಟಿಯಲ್ಲಿದ್ದರೆ ಆಸ್ಪತ್ರೆಗಳಿಗೆ ಹೋಗ್ತೇವೆ. ಆದರೆ ಇವರೆಲ್ಲ ಹೇಗೆ ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ. ಆದರೆ ಅದ್ರ ಮಧ್ಯಾಹ್ನ ಅವ್ರ ಕಷ್ಟಗಳ ಮಧ್ಯಾಹ್ನ ಏನು ಒಂದು ನೋಡ್ತಾರೆ ಅವ್ರು. ಈ ರೀತಿ ತಮ್ಮ ಕಾಡಿನಲ್ಲಿ ಈ ಬೆಟ್ಟದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅಂದರೆ ತಪ್ಪಿಸ್ಕೊಂಡಿದ್ದಾರೆ ಅಂದ್ಕೊಳ್ಳೇನೆ ತುಂಬ ಸಾಹಸವಾಗಿ ಇವರ ತಂಡ ಅಂತ ಹೇಳಿದ್ರೆ ಇವರೊಂದು 5 ಜನ ಸೇರ್ಕೊಂಡು ಇದೇ ಗ್ರಾಮವಾಸಿಗಳು, ಕಬ್ಬಿನ ಕಾಡಿನವ್ರು ಏನು ಪರಿಸರದ 5 ಜನ ಇದ್ದಾರೆ ಯುವಕರು. ವಿಶೇಷವಾಗಿ ಇವರೇನು ಮಾಡ್ತಾರೆ ಅಂದರೆ ಅವ್ರು ಹುಡುಕ್ಲಿಕ್ಕೆ ಹೋಗ್ತಾರೆ, ಕೊನೆಗೂ ಹುಡುಕುವುದ್ರಲ್ಲಿ ಆಗ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತಾರೆ. ಇದನ್ನೆಲ್ಲ ಈಗಾಗಲೇ ನೋಡಿರ್ತೀರ, ಇವರು ಫೋಟೋಗ್ರಾಫ್ಸು ಎಲ್ಲ ನೋಡಿದ್ದೀರಾ, ಅದು ಇವರೇ ಅವರು. ಸೊ ಹೀಗಾಗಿ ನಾವು ಇವತ್ತು ಅವ್ರ ಹತ್ರನೇ ಮಾತಾಡುವ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರನೂ ಕೆಲವೊಂದು ಅವ್ರ ಸಮಸ್ಯೆಗಳಿಗೆ ಕಿವಿ ಕೊಡಬೇಕಾಗತ್ತೆ, ಅದನ್ನ ಅವ್ರ ಹತ್ರನೇ ಕೇಳುವ. ಬನ್ನಿ. ತುಂಬಾ ಧನ್ಯವಾದ ಸರ್. ಧನ್ಯವಾದಗಳು ಸರ್. ಏನಾಗಿತ್ತು ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ತಪ್ಪಿಸ್ಕೊಂಡಿದ್ದಾರೆ ಅಂತೇಳಿ? ತಪ್ಪಿಸ್ಕೊಂಡು ಇದು ಗೊತ್ತಾಗಿರೋದಂದ್ರೆ ಅವ್ರು 2ನೇ ತಾರೀಕಿನಿಂದ ಅವತ್ತು ಸಂಜೆ ನ್ಯೂಸಲ್ಲಿ ಬಂದಿತ್ತು. ನಾವು ಹೋಗ್ಲಿಲ್ಲ. 2ನೇ ತಾರೀಕು ನಾವು ಹೋಗ್ಲಿಲ್ಲ, ಕೆಲ್ಸಕ್ಕೆ ಹೋದೋ. 3ನೇ ತಾರೀಕು ನಾವು ಹೋಗ್ಲಿಲ್ಲ, ಮನೇಲಿ ಕೆಲ್ಸಕ್ಕೆ ಹೋದೋ ನಮ್ಮ ಓನರ್ದೇ. 4ನೇ ತಾರೀಕಿನ 3ನೇ ದಿವಸ ಸಂಜೆ ನಾವೇ ಒಂದು ತೀರ್ಮಾನ ಮಾಡಿದ್ದೀವಿ. ಯಾರು ನಿಮ್ಮ ಇಲ್ಲಿ ಗ್ರಾಮದವರು? ನಮಗೆ ಒಂದು ಬೇಸರ ಆಯ್ತು. ಎಲ್ಲರೂ ಹುಡುಕ್ತಿದ್ದಾರೆ, ಕೊಡಗಿನ ಎಲ್ಲ ಜನತೆ ಬಂದು ಹುಡುಕ್ತಿದ್ದಾರೆ, ಸರ್ಕಾರದವರು ಎಲ್ಲ ಕಡೆಯಿಂದ ಬಂದು ಹುಡುಕ್ತಿದ್ದಾರೆ. ನಾವು ನಮ್ಮ ಗ್ರಾಮದಲ್ಲಿರುವಾಗ ಒಂದು ಹೆಣ್ಮಗು ಕಾಣೆಯಾಗಿದ್ದಾಳೆ ಅನ್ನೋ ವಿಷಯ ನಮಗೆ ಗೊತ್ತಾದ್ರೆ ಬೇಜಾರ. ಆದ ಕಾರಣ ನಾವು ಯಾರ ಸಹಾಯವನ್ನು ಮಾಡದೆ ನಾವು ಹೋಗಿದ್ದೇವೆ, ನಮ್ಮ ಧರ್ಮಕ್ಕೋಸ್ಕರ. ನಮಗೆ ಈಗ ನೀವು ಇದು ತುಂಬಾ ಹಿಂದೆ ಬೆಟ್ಟದ ಪ್ರದೇಶ ಇದೆ, ದೊಡ್ಡ ಮಟ್ಟದಲ್ಲಿ. ಹೌದು. ಅವತ್ತು ಎಷ್ಟು ಗಂಟೆಗೆ ಹೊರಡ್ತೀರಾ ನೀವು? ಇಲ್ಲಿಂದ ಹೊರಡುವಾಗ ಒಂದು ಬೆಳಿಗ್ಗೆ 8 ಗಂಟೆಗೆ ಹೊರಟಿದ್ದೇವೆ. ಎಷ್ಟು ಜನ ಹೊರಟ್ರ? ನಾವು 5 ಜನ, ಮತ್ತೆ ನಮ್ಮ ಓನರ್ ಮುಖಾಂತರ ಅಲ್ಲಿಗೆ ಕಳಿಸ್ಕೊಟ್ರು. ಫಾರೆಸ್ಟ್ ಯಾರ್ಯಾರು ನೀವು 5 ಜನ ಹೋದಂತವ್ರ ಹೆಸರು ಹೇಳಿ? ಸುಬ್ರಹ್ಮಣಿ, ಅಯ್ಯಪ್ಪ, ಮಣಿಕಂಠ, ರಾಜು. ನೀವು 5 ಜನ ಟೀಮ್ ಮಾಡ್ಕೊಂಡು ಹೊರಡ್ತೀರಾ ಇಲ್ಲಿಂದ ಮನೆಯಿಂದ? ಏನು ಕಾಡಿಗೆ ಏನಾದ್ರು ತಗೊಂಡು ಹೋದ್ರೆ ನಿಮ್ಗೆ ವಸ್ತು ತಿನ್ನೋದಿಕ್ಕೆ ಬಿಸ್ಕೆಟ್ ಮಾತ್ರ, ಬೇರೆ ಏನಿಲ್ಲ? ಇಲ್ಲ, ನಾನು ಬಾಳೆಹಣ್ಣು ಅಷ್ಟೇ. ಯಾವ ರೀತಿ ಎಲ್ಲಿ ಹೋಗ್ತೀರಾ? ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಅಲ್ಲಿ ಮೊದಲು ಫಾರೆಸ್ಟ್ ಆಫೀಸಿಗೆ ಹೋದ. ಅಲ್ಲಿಂದ ಅವರು ಜನರನ್ನ ನಮ್ಮ ಒಟ್ಟಿಗೆ ಕಳಿಸಿದ್ರು. ಒಂದು 2 ಪೊಲೀಸು ಮತ್ತೆ ಫಾರೆಸ್ಟ್ ಆಫೀಸರ್ ನಮ್ಮನ್ನ ಅಲ್ಲೇ ಕರ್ಕೊಂಡು ಹೋಗಿ 4 ಟೀಮು ಮಾಡಿದ್ದಾರೆ. 2 ವಾಚರು, 4 ಪೊಲೀಸು. ಹಾಗೆ ನಾವು ಬೇರೆ 5 ಜನರಲ್ಲಿ 3 ಜನ ಬೇರೆ, 2 ಜನ ಬೇರೆ ಮಾಡಿ ಟೀಮು ಮಾಡಿ ಒಂದು 4 ಟೀಮು ಮಾಡಿ ಹುಡುಕಿದ್ದು. ಕಾಡಲ್ಲಿ ಅಲ್ಲೇ ಹೋಗಿ ಹುಡುಕಿದ್ದೀವಿ. ಫಾರೆಸ್ಟು ಮತ್ತು ಪೊಲೀಸ್ನವರು ಎಲ್ಲ ಹುಡುಕಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದ್ರೂ ಸಿಗಲಿಲ್ಲ. ಕಾಡು ಇದಕ್ಕಿಂತ ಕಾಡು ಅಂದರೆ ತುಂಬ ಭಯಾನಕವಾಗಿತ್ತು ಸರ್. ಏನು ಕಾಡು, ಏನು ಏರಿಯಾ ಇದು? ಕಾಡಂದರೆ ದೊಡ್ಡ ಮರಗಳು, ದೊಡ್ಡ ಕಲ್ಲು ಬಂಡೆಗಳು, ಅದ್ರ ಜೊತೆಗೆ ಪ್ರಾಣಿಗಳು, ಆನೆ ಇರುವಂಥ ಕಾಡುಗಳು, ದೊಡ್ಡ ಕಾಡು. ಇದು ಹುಲಿ ಇದೆ, ಎಲ್ಲ ಹುಲಿ ಇದೆ. ಕಾಡಿಗೆ ಹೋಗ್ತೀರಾ, ಏನಾಗುತ್ತೆ ಮುಂದೆ? ಎಷ್ಟು ಗಂಟೆಗೆ ಹೊರಟ್ರ ಇಲ್ಲಿಂದ? ಅದೇ ನಾವು ಹೇಳಿದ ಪ್ರಕಾರ ನಾವು ಇಲ್ಲಿಂದ ಬೆಳಿಗ್ಗೆ 8 ಹೋದ್ರು. ಫಾರೆಸ್ಟ್ ಆಫೀಸಿಂದ ನಮ್ಮನ್ನು 10 ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಫಾರೆಸ್ಟ್ ಅವರೇ. ಆ ಮುಖಾಂತರ ನಾವು ನಮ್ಮ ಟೀಮ್ ಬೇರೆ ಮಾಡಿದ್ರು. 2-3 ಜನರಾಗಿ
ಮತ್ತು ಇವರ ಟೀಮೇ ಬೇರೆ ಮಾಡಿದ್ರು, ನಮ್ಮ ಟೀಮೇ ಬೇರೆ ಮಾಡಿದ್ರು. ನಮ್ಮ ಮುಖಾಂತರ ನಾವು ಬೇರೆ ಕಡೆ ಹುಡುಕಿದೀವಿ, ಅರಣ್ಯದೊಳಗೆ ಬೇರೆ ಕಾಡು. ಏನಂತಾರ ಅರಣ್ಯಕ್ಕೆ ಒಳಗೆ ಹೋದ ಈ ಅರಣ್ಯಕ್ಕೆ ಹೆಸರು ಏನಂತಾರೆ ಹೇಳಿ? ಅದೇ ತಡಿಯಂಡಮೂಳು ಬೆಟ್ಟದ ಕೆಳಗೆ ಆ ಕಡೆ ಭಾಗ. ಹೇಗಿದೆ ಈ ಕಾಡು ಆಕ್ಚುಲಿ, ಏನಿದೆ ಇದ್ರೊಳಗೆ? ಅದ್ರೊಳಗೆ ಏನಂದ್ರೆ ಅದೇ ಇವಾಗ ನಾನು ಹೇಳಿದ್ದೇನಲ್ಲ, ಅದೇ ಆನೆಗಳೇ ಜಾಸ್ತಿ. ಹುಲಿ ಕಡಿಮೆ, ಅದಕ್ಕೆ ಸಿಗೋದಿಲ್ಲ, ಕಾಣೋದಿಲ್ಲ. ಆದರೆ ಇರ್ಬೋದು ಒಂದೊಂದು, ನಮಗೆ ಕಾಣಕ್ಕೆ ಸಿಗ್ಲಿಲ್ಲ. ಆದ್ರೆ ಅದ್ರ ಮುಖಾಂತರ ಆನೆಗಳು ಜಾಸ್ತಿ ಇದೆ. ನಾವು ನಮ್ಮ ದೇವರ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಹೋಗಿರುವುದು. ಯಾಕೆಂದ್ರೆ ಅಲ್ಲಿಯ ಒಂದು ದೇವರು ಆ ಕಾಡಿನ ಒಳಗಿರುವ ಒಂದು ದೇವತೆಗಳು ಇರುತ್ತೆ. ಅದರನ್ನು ಪ್ರಾರ್ಥನೆ ಮಾಡಿಯೇ ಹೋಗ್ಬೇಕಾಗುತ್ತೆ. ಅದು ಅಲ್ಲಿಯ ಮಲೆತಮಚ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಸ್ವಲ್ಪ ಆದರೂ ಏನಾದರೂ ಇಡಲೇಬೇಕು ಅಲ್ಲಿ ಹೋಗ್ಬೇಕಾದ್ರೆ. ನಾವು ಯಾರು ಹಂಗೆ ಮಾಡಲ್ಲ, ಯಾಕಂದ್ರೆ ನಮ್ಮ ರಕ್ಷಣೆ ನಮಗೆ ಬೇಕಲ್ಲ ಸರ್. ಅದು ನಮಗೆ ಒಂದು ಎಲ್ಲಿ ಆನೆಗಳು, ನರಿಯಾಗಲಿ, ಯಾವುದೇ ಚಿರತೆ ಯಾವುದು ಆದರೂ ನಮ್ಮನ್ನು ಅಟ್ಯಾಕ್ ಮಾಡುವ ಸಂದರ್ಭ ಬಂದರೆ ಅದು ಒಂದು ಕೂಗಿನ ಅಂಶದಲ್ಲಿ ನಮಗೆ ಅರಿವನ್ನು ಕೊಡುವಂಥದ್ದು. ನಾವು ಆ ಕಡೆ ದಾಟಬಾರದು. ಆ ಕೂಗು ಕೇಳಿದ ಮೇಲೆ ಆ ಕಡೆ ದಾಟಬಾರದು. ಆ ಫಾರೆಸ್ಟ್ ಒಳಗೆ ಹೋಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅದು ಮುಂದೆ ನಡೀತೀವಿ. ಯಾವ ಜಾಗದಲ್ಲಿ ಅದು ನಾವು ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೇ ಪ್ರಾರ್ಥನೆ ಮಾಡಿ. ಅದು ಮಲೆತಮಚ ಅಂತ ಹೇಳ್ತೀವಿ. ಮೊದಲು ನಾವು ಮನೆ ದೇವತೆಯನ್ನು ಪ್ರಾರ್ಥನೆ ಮಾಡಿ ಹೋಗ್ತೀವಿ. ಅಲ್ಲಿಂದ ಹೋಗಿ ಒಂದು 2 ಗಂಟೆಗೆ ನಾವು ಹಿಂದಿರುಗಿದ್ದೀವಿ. ಯಾರ್ಯಾರು ಈಗ 12 ಗಂಟೆ ಅಯ್ಯಪ್ಪ ಅವರೇ, ಟೀಮಲ್ಲಿ ನಿಮ್ದು ನೀವು ಸಪ್ರೇಟ್ ಟೀಮ್ ಟೀಮು. ಎಷ್ಟು ಜನದ? ನಮ್ದಂದ್ರೆ ಒಂದು 7 ಜನ ಫಾರೆಸ್ಟು, 2 ಪೊಲೀಸು, ನಮ್ಮವರು 3 ಜನ. ಕಾರಣ ಅಂದರೆ ನಮ್ಮ ಮುಖಾಂತರ ಕಾಡಿನ ಬಗ್ಗೆ ನಿಮಗೆ ಗೊತ್ತು. ಅದಕ್ಕೆ ನಮ್ಮ ಮುಖಾಂತರ ನಮಗೆ ಕಾಡಿನ ಎಲ್ಲ ಪರಿಸರನು ನಮ್ಮ ಮನದಲ್ಲಿದೆ. ಎಲ್ಲೆಲ್ಲಿ ಏನೇನಿದೆ ನಿಮ್ಗೆ ಗೊತ್ತು, ಕಾಡು ಎಲ್ಲೆಲ್ಲಿದೆ ಅಂತ. ಅದಕ್ಕೋಸ್ಕರ ನಾವು ಎಲ್ಲೇ ಹೋದ್ರು ನಾವು ಕಾಡನ್ನೇ ನಂಬಿ ಇವಾಗಲೂ ಕಾಡನ್ನೇ ನಂಬಿ ಬದುಕ್ತಾ ಇದ್ದೀವಿ. ಅದೇ ಮೂಲಕ ನಾವು ಹೋದ ದಾರಿ ಪರಿಸರವನ್ನೇ ಬದುಕ್ತೀವಿ. ಅದೇ ತಡಿಯಂಡಮೂಳು ಬೆಟ್ಟದ ಬಲಭಾಗದ, ನಾವು ಎಡಭಾಗಕ್ಕೆ ಹುಡುಕಿ ಮಧ್ಯಾಹ್ನ 2 ಗಂಟೆ ಆಗುವಾಗ ಯಾರಿಗೂ ಸಿಗಲಿಲ್ಲ. ಶರಣ್ಯ ಹುಡುಗಿ ಯಾರಿಗೂ ಸಿಗಲಿಲ್ಲ. ನಿಮ್ಗೆ ಹೇಗೆ ಗೊತ್ತು ಇವರು ಇಲ್ಲೇ ಸಿಗ್ತಾರಂತ ಹೇಳಿ? ಯಾಕಂದ್ರೆ ಒಂದು ಲೊಕೇಶನ್ ಪಾಯಿಂಟ್ ಇತ್ತಲ್ಲ ಸರ್. ಲೊಕೇಶನ್ ಯಾವ ಜಾಗದಲ್ಲೂ ಸಿಗ್ತಿರ್ಲಿಲ್ಲ. ಅವ್ರ ಫಾರೆಸ್ಟ್ನವರು ಮೊದಲೇ ಹೇಳಿದ್ರು ಲೊಕೇಶನ್ ಎಲ್ಲೂ ಸಿಗ್ತಿಲ್ಲ, ಅವರ ಮೊಬೈಲ್ ನಂಬರಿಗೆ ಲೊಕೇಶನ್ ಸಿಗ್ತಿಲ್ಲ ಅಂತ. ಅವಾಗ ನಮಗೆ ಗೊತ್ತಾಯ್ತು ಇಂಥ ಜಾಗದಲ್ಲಿ ಲೊಕೇಶನ್ ಸಿಗಲ್ಲ ಅಂತ. ನಮ್ಮ ಮೊಬೈಲ್ ಕೈಯಲ್ಲಿ ಇತ್ತಲ್ಲ ಸರ್, ನಮಗೇನೆ ಲೊಕೇಶನ್ ಸಿಗ್ತಿಲ್ಲ. ಮತ್ತೆ ಏನಂದ್ರೆ ಫಾರೆಸ್ಟ್ ಅವರು ಹುಡುಕಿದ್ದು ಮೊಬೈಲಲ್ಲಿ ಬೆಟ್ಟದ ಮೇಲೆ GPS ಮುಖಾಂತರ ಅವಳು ಎಲ್ಲಿ ಬಂಡೆ ಕೆಳಗೆ ಬಿದ್ದಿರ್ಬೋದು, ಎಲ್ಲ ದಾರಿ ತಪ್ಪಿ ಹೋಗಿರ್ಬೋದು. ಅದ್ರ ಮುಖಾಂತರ ಅವರು ಹುಡುಕಿದ್ದಾರೆ ಬೆಟ್ಟದ ತುದಿಲಿ. ನಾವು 2 ಗಂಟೆ ತಿರುಗಿ ಬರುವಷ್ಟರಲ್ಲಿ ಅವರು ಎಲ್ಲರೂ ಹೇಳಿದ್ರು ಇನ್ನೂ ಹುಡುಕಿ ಸಿಗೋಕ್ಕಿಲ್ಲ, ಅವ್ರದ್ದು ಯಾವುದೇ ಪ್ರೂಫ್ಸ್ ಇಲ್ಲ. ಯಾಕೆಂದರೆ ಒಂದು ಬ್ಯಾಗ್ ಆಗಲಿ, ಚಪ್ಪಲಾಗಲಿ, ಸರ್ಟು ಪೀಸ್ ಯಾವುದು ಬಟ್ಟೆದು ಏನು ಸಿಗಲಿಲ್ಲ, ಇನ್ನೂ ಸಿಗಲಿಲ್ಲ ಅಂತ. ಅವಾಗ ಹಿಂದಿರುಗಿ ಬಂದಾಗ ಒಂದು ಬಂಡೆ ಕಲ್ಲಿದೆ, ತಡಿಯಂಡಮೂಳು ಹೋಗತ್ರ ದೊಡ್ಡ ಕಲ್ಲು, ಅಲ್ಲಿಂದ ಇವರೆಲ್ಲ ಬಂದರು. ನಾವು ಗುಂಪಿಂದ ನೀವೆಲ್ಲ ಒಟ್ಟು ಸೇರಿದ್ರ? ಪುನಃ ಒಂದು 1 ಗಂಟೆಗೆ ಬಂದು ಸೇರಿದ್ದೀವಿ ಅಲ್ಲಿಗೆ. ಮತ್ತೆ ನಾವು 5 ಜನ ಒಂದು ಗುಂಪು ಮಾಡಿ ಮತ್ತೆ ಹೋಗಿದ್ದು. ಪುನಃ ಅದೇ ಕಾಡಿನ ಒಳಗಡೆ ಹೋಗಿರುವ ಹಾಗೆ ಭಯಾನಕ ದೊಡ್ಡ ಕಾಡು ಇದಕ್ಕಿಂತ ದೊಡ್ಡದು. 10-12 ಹೊಳೆಗಳು ಸಿಗುತ್ತೆ ಅದರೊಳಗೆ, ಅಂತ ದೊಡ್ಡ ಕಾಡು. 12 3 ಪಾಯಿಂಟ್ ದಾಟಿ ಹೋಗಿರುವಂಥದ್ದು. ಆ ದುರ್ಗಮ ಪ್ರದೇಶದೊಳಗೆ 2 ಗಂಟೆಗೆ ನೀವೆಲ್ಲ ಸೇರ್ತೀರಾ? ಹೌದು. ಇಲ್ಲ ಸೇರಿದ್ದು 1 ಗಂಟೆಗೆ. ಅಲ್ಲಿಂದ ಫಿಕ್ಸ್ ಮಾಡಿ ನೋಡುವ, ಇವತ್ತೊಂದು ದಿನ ಹುಡುಕಿ ನೋಡುವ ಅಂತೇಳಿ ಹೋಗಿರುವಂಥದ್ದು. ಯಾಕೆಂದ್ರೆ ಅಲ್ಲಿ ಮೊದಲೇ ನಾವು ಇದು ಲೊಕೇಶನ್ ಸಿಕ್ಕಾದ ಜಾಗ ಅಂತ ಹೇಳಿದ್ರೆ ನಾನು ಇವ್ರ ಜೊತೆ ಹೇಳಿದ್ದೀವಿ ಇಲ್ಲಿ ಏನು ಸಿಗ್ತಿಲ್ಲ, ನಾವು ನೋಡುವ, ಇದೊಂದು ಗುಂಡಿ ಇಳಿದು ನೋಡುವ ಅಂತ. ಅಲ್ಲಿ ಹೋಗುವಾಗ ಒಂದು ಸೌಂಡ್ ಬಂತು, ಬೇರೆ ಸೌಂಡು. ಒಂದು ಚಿಕ್ಕ ಮಗು ಅಲ್ಲ, ಒಂದು ದೊಡ್ಡ ವಾಯ್ಸ್ ಬಂತು. 3 ವಾಯ್ಸ್ ಒಂದು ರೀತಿಯಲ್ಲಿ ಬಂತು. ಮತ್ತೆ ಅವಳು ಕೂಗಿದ ವಾಯ್ಸ್ ನಮಗೆ ಕೇಳ್ತು, ಕಿರ್ಚಿದು. ಮತ್ತೆ ನಾವು ಕರೆದಿದ್ದೀವಿ. ಅವಾಗ ಅವಳು ಆ ಕಡೆಯಿಂದ ವಾರ್ನಿಂಗ್ ಮಾಡಿದ್ರು. ಮತ್ತೆ ಅದೇ ಪಾಯಿಂಟ್ ನೋಡಿ ನಾವು ಸಿಕ್ಕಿದ್ದು ಇದು ವಾಯ್ಸ್ ಧ್ವನಿ ಕೇಳಿದ್ರು. ಎಲ್ಲರೂ ಕೇಳಿದ್ವಿ. ಕರೆದಿದ್ದು ನಾನೇ ಹೋಗಿದ್ದು. ನಮ್ಮ ಗಂಟ್ಲಲ್ಲಿ ಎಷ್ಟು ವಾಯ್ಸ್ ಇದೆ ಅಷ್ಟು ವಾಯ್ಸಲ್ಲಿ ನಾನು ಕರೆದೆ. ಆದ ಕಾರಣ ಅವಳು ಕಾಡಿನ ಒಳಗಿಂದ ಅವಳ ಕೂಗು ಬಂತು. ಅದು ಯಾವ ಶಬ್ದ ಅಂತ ಕೇಳಿಸಲಿಲ್ಲ ಸರಿಯಾಗಿ. ದೂರ ನಾವು ಕರ್ದಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಿಂದ ಕೇಳಿಸ್ತು. ಆದ ಕಾರಣ ನಾವು ಅಲ್ಲಿಗೆ ಆದಷ್ಟು ಬೇಗ ತಲುಪಿದ್ದೀವಿ. ಈಗ ಮಧ್ಯಾಹ್ನ 2 ಗಂಟೆಗೆ ನೀವೆಲ್ಲ ಸೇರ್ತೀರಾ? ಹೌದು. ಆಮೇಲೆ ಇದು ಸೌಂಡ್ ಯಾವ ಬರೋದು? ಇದು 2 ಗಂಟೆ ಮೇಲೆ ಒಂದು 3 ಗಂಟೆ ಆಗಿರ್ಬೋದು. ಅಲ್ಲಿವರೆಗೆ ನಾವು ಆ ಜಾಗಕ್ಕೆ ಯಾರಾದ್ರೂ ಹೋಗ್ತಾರ? ನೀವು ಹೋದಂತ ಜಾಗ ಹೋಗೋಕ್ಕಾಗೋದಿಲ್ಲ. ಒಂದು ಅವಳು ಕಾಣಬೇಕಾದ್ರೆ ವಾಯ್ಸ್ ಮಾತ್ರ ಅಷ್ಟು ಆ ಬೆಟ್ಟದ ಮೇಲೆ ಅಷ್ಟು ದೂರದಿಂದ ಕೇಳಿರುವಂಥದ್ದು. ಅಲ್ಲಿ ತಲುಪಬೇಕಾದ್ರೆ ಅಷ್ಟು ಕಷ್ಟ ಇತ್ತು ನಮಗೆ. ಅಲ್ಲಿ ತಲುಪಿ ಹೋಗಿ
ನಾವು ಅವಳನ್ನ ಸಿಗ್ಬೇಕಾದ್ರೆ ಒಂದು 3:45 4 ಗಂಟೆಗೆ ಸಿಕ್ಕಿರುವಂಥದ್ದು. ಅಲ್ಲಿಂದ ಮೇಲೆ ಹತ್ತಬೇಕಾದ್ರೆ ಒಂದು 6 ಗಂಟೆ ಆಗಿರ್ಬೋದು. ಹಾ, ಕಷ್ಟಪಟ್ಟಿದ್ದೀವಿ ಸರ್. ಯಾರು ಸನ್ಮಾನ ಗಿನ್ಮಾನ ನಮಗೆ ಸನ್ಮಾನ ಏನು ಬೇಕಾಗಿರ್ಲಿಲ್ಲ, ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದೀವಿ. ಅದು ಅವಳು ಚೆನ್ನಾಗಿದ್ರೆ ಸಾಕು, ಇನ್ನು ಮುಂದಕ್ಕೂ ಅವಳು ಬದುಕಿ ಬಂದಿದ್ದಾಳೆ, ಅದೇ ಸಾಕು ನಮಗೆ. ಮತ್ತೆ ನಿಮ್ಮ ಈ ವಾರಕ್ಕೆ ನಮಗೆ ಇವತ್ತಿಗೆ 4 ದಿವಸ ಆಯ್ತು ರಜಾ. ಮೊನ್ನೆನು ಕರೆದ್ರು, ನಿನ್ನೆನು ಕರೆದ್ರು, ಇವತ್ತಿಗೆ 4 ದಿವಸ. ನಮಗೆ ಕೊಡೋದು 400 ರೂಪಾಯಿ ಸಂಬಳ ಪ್ರತಿ ದಿವಸ 400 ರೂಪಾಯಿ ಸಂಬಳದಲ್ಲಿ 5 ದಿವಸಕ್ಕೆ ನೀವು ಲೆಕ್ಕ ಮಾಡಿ. ನಾವು ಕೊಟ್ಟಿದ್ದಾರೆ. ನಮ್ಮ ಇದು ಪೊನ್ನಣ್ಣ ಸರ್ ಅವರು ಆಗಲೇ ಅಲ್ಲಿ ಬಂದಿದ್ರು. ಅವಾಗ ನಿಮಗೆ ಒಂದು ಪ್ರೈಸ್ ಅಂತ ಹೇಳಿ 7,000 ರೂಪಾಯಿ ಕೊಟ್ಟಿದ್ದಾರೆ. ಅದೇ ಸರ್, ಅವಳು ಸಿಗುವಾಗ ಒಂದು 3-4 ಗಂಟೆ ಆಗಿರ್ಬೋದು ಅಲ್ಲಿಂದ, ಕಾಡಿನಿಂದ. ಅಲ್ಲಿಂದ ಮೇಲೆ ತಲುಪುವಾಗ ನೆಟ್ವರ್ಕ್ ಸಿಗುವ ಜಾಗದಲ್ಲಿ ಅವಳನ್ನ ಕರ್ಕೊಂಡು ಬಂದು ಬೆಟ್ಟದ ತುದಿಗೆ ತಲುಪುವಾಗ 6 ಗಂಟೆ ಆಯ್ತು. ಅಯ್ಯಪ್ಪ ಅವರೇ, ಇದು ಕಾರ್ಡ್ ಹೇಗೆ ಸರ್? ಇದೇ ರೀತಿನ ಬಂದವ್ರಿಗೆ ಕಷ್ಟ ಆಗುತ್ತೆ ಅಂತೀರಾ ಅಥವಾ ಹೇಗಂತೀರಾ ನೀವು? ಕಷ್ಟ ಇರೋದು ಸರ್, ಅದು ಅಷ್ಟೊಂದು ದೊಡ್ಡ ಕಾಡೆ. ಯಾರು ಹಂಗೆ ಸಿಂಗಲ್ ಆಗಿ ಯಾರು ಹೋಗಲ್ಲ ಹೋಗಬಾರ್ದು ಅಂತ. ನಿಮ್ಮ ಮೆಸೇಜ್ ಏನು? ನಿಮ್ಮ ಮುಂದೆ ಟ್ರ್ಯಾಕಿಂಗ್ ಬರೋರಿ ನಿಮ್ಮ ಮೆಸೇಜ್ ಏನು? ಏನಂದ್ರೆ ಫಾರೆಸ್ಟ್ ಅವರಿಂದ ಯಾರಾದ್ರೂ ಒಬ್ರು ಕರ್ಕೊಂಡು ಬಂದು ಬಿಡುವ ಹಾಗೆ ಮಾಡ್ಬೇಕಲ್ಲಿ ಫಾರೆಸ್ಟ್ ಆಫೀಸಲ್ಲಿ. ಇಲ್ಲ ಒಬ್ರಾದ್ರೂ ಸರಿ, ಇಬ್ಬರಾದ್ರೂ ಸರಿ, ಯಾರಾದ್ರೂ ಒಟ್ಟಿಗೆ ಕರ್ಕೊಂಡು ಹೋಗಿ ಗೈಡ್ ಇರಬೇಕು ಅಂತ. ಗೈಡ್ ಇದ್ರೆ ಒಳ್ಳೇದು. ಫಸ್ಟ್ ಡೇನೆ ಹುಡುಕ್ತೀರಾ? ಫಸ್ಟ್ ಡೇನೆ ಕರ್ಕೊಂಡ್ ಬಂದ್ಬಿಡ್ತೀರಾ? ಹೌದೌದು, ಅವತ್ತೇನೆ ಆ ಸೌಂಡ್ ಬರುತ್ತಲ್ಲ, ನೀವ್ ಹೇಳ್ತಾ ಇದ್ರ ಸೌಂಡ್ ಬರುತ್ತಂತೇಳಿ, ಆ ನಂತರ ನೀವೇನು ಅವ್ರು ಸಿಕ್ಬಿಡ್ತಾರೆ ನಿಮ್ಗೆ? ಹೇಗೆ? ಇಲ್ಲ, ಅವಳ ವಾಯ್ಸ್ ಕೇಳ್ತು ಸೌಂಡ್ ಬಂದ ಮೇಲೆ. ಅವಳ ವಾಯ್ಸ್ ಅಂತ ಅವಾಗಲೇ ಕನ್ಫರ್ಮ್ ಆಯ್ತು ಹುಡುಗಿ ಅಂತ. ಯಾಕಂದ್ರೆ ಅಲ್ಲಿ ಆ ವಾಯ್ಸ್, ಆ ಸೌಂಡ್ ಅಂದ ಮೇಲೆ ಆ ಹುಡುಗಿಯ ವಾಯ್ಸ್ ಅಂತ ಕರೆಕ್ಟ್ ಅಂತ ಹುಡುಗಿ ಅಂತ ಹೇಳಿದ್ರು. ಅವಾಗ ಪೊಲೀಸರನ್ನ ಅವರು ಜೊತೆಗಿದ್ರು, ಅವ್ರ ಜೊತೆ ಹೇಳಿದ್ದೀವಿ ನೋಡಿ ಹುಡುಗಿದ ವಾಯ್ಸ್ ಅಂತ. ಅವಾಗ ಅವರು ಹೇಳಿದ್ರು ಇಲ್ಲ, ಆ ಕಡೆಯಲ್ಲಿ ಬೇರೆ ಟೀಮ್ ಅವರು ಹುಡುಕ್ತಿದ್ದಾರೆ, ಅವರು ಕೂಗೋದು ನಾವು ಕೂಗೋವ ಅಂತ. ಮತ್ತೆ ಇಲ್ಲ ಅವರೇ ಆಗಿರ್ಬೋದು, ಇದು ಈ ಗುಂಡಿಯಿಂದ ಕೇಳ್ತಿರೋದು, ಬೆಟ್ಟದಿಂದ ಅಲ್ಲ ಅಂತ ಹೇಳಿದ್ದೀವಿ. ಇಲ್ಲ ನೀವು ಹೋಗಿ ಏನು ಅಂತ ಹೇಳಿ ಅಂತ ಹೇಳಿ ಅವರು ಹೇಳಿದ್ರು. ಮತ್ತೆ ನಾವು ಅಲ್ಲಿ ತಲುಪೋದು 4 ಗಂಟೆ ಆಗಿರ್ಬೋದು ಅಷ್ಟೇ. ಅಷ್ಟರಲ್ಲಿ ಇವರು ಇಲ್ಲಿಂದ ಹೊರಟುಬಿಟ್ರು, ಪೊಲೀಸ್ನವರು. ಇಲ್ಲಿಂದ ಅವರು ಇಲ್ಲಿಗೆ ಹೋಗ್ಬಿಟ್ರು, ಫಾರೆಸ್ಟ್ ಆಫೀಸಿಗೆ ಕರ್ಕೊಂಡು ಬಂದಿಲ್ಲ. ನಾವು ಹುಡುಕಿದೀವಿ ಅಲ್ಲೇ. ಅವರು ಫಾರೆಸ್ಟ್ನವರು ಈ ಕಡೆಯಿಂದ ಬಂದ್ರು ದಾರಿಯಿಂದ, ನಾವು ಕಾಡೊಳಗನೆ ಅವ್ರನ್ನ ಕರ್ಕೊಂಡು ಬಂದಿರುವಂತದ್ದು. ಏನ್ ಸರ್ ಊಟಕ್ಕೆ ಏನಿತ್ತು ಅವ್ರ ಹತ್ರ? ಅವ್ರ ಕೈಯಲ್ಲಿ ಏನಿತ್ತು, ಒಂದು ಅರ್ಧ ಬಾಟ್ಲ್ ಇತ್ತು. ಆದ್ರೆ ನೀರು ಅಲ್ಲೇ ಇತ್ತು. ನೀರು ಅಲ್ಲಿ ಹಳ್ಳದಲ್ಲಿ, ತುಂಬಾ ಹಳ್ಳ ಇತ್ತು. ಹಳ್ಳದಲ್ಲಿ ಅಲ್ಲೆಲ್ಲ ನೀರು ಸಿಕ್ತಿತ್ತು. ಅವಳಿಗೆ ತಿನ್ನೋದಕ್ಕೆ ಏನಿತ್ತಿಲ್ಲ. ಏನಂತ 2 ದಿವಸ 3 ದಿವಸ 4 ದಿವಸ ಏನು ನೀರು ಕುಡಿತಾ ಇದ್ದೆ ಅಂತ ಹೇಳ್ತಾರೆ. ಮತ್ತೆ ನಾವು 2 ಪ್ಯಾಕ್ ಬಿಸ್ಕೆಟ್ ಕೊಟ್ಟಿದ್ದೀವಿ. ಬಿಸ್ಕೆಟ್ ಕೊಟ್ಟ ಮೇಲೆ ಸ್ವಲ್ಪ ನಗುಮುಖ ಬಂತು. ಆಮೇಲೆ ನೀವು ಕೇಳಿದ್ರೆ ಸರ್ ಮೊಬೈಲ್ದೆಲ್ಲ ಕೇಳಿದ್ದೀವಿ. ಅದು ಫೋನ್ ಅವರಿಗೆ ಚಾರ್ಜ್ ಇರಲಿಲ್ಲ ಅಂತೆ, ಯಾರಿಗೆ ಫೋನ್ ಮಾಡ್ಲಿಕ್ಕೂ ಚಾರ್ಜ್ ಇರಲಿಲ್ಲ ಅಂತ. ಅದು ಅವ್ರ ಫ್ರೆಂಡ್ ಯಾರಿಗೊಂದು ಇದು ಫಾರೆಸ್ಟ್ ಅಲ್ಲಿ ಮಿಸ್ ಆಗಿದ್ದೀನಿ ಅಂತೇಳಿ ಮೆಸೇಜ್ ಟೈಪ್ ಮಾಡೋ ಅಷ್ಟರಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗೋಗ್ಬಿಟ್ಟು, ಒಂದು ದಿವಸ ಏನೋ ಅಲ್ಲಿ ಬಂಡೆ ಹತ್ರ ಮಲಗಿದಾರೆ ಅಂತ. ಅಲ್ಲಿಂದ ಹಂಗೇನೆ ಎಲ್ಲ ಕೂಗುತ್ತಾ ಯಾರಾದ್ರೂ ಕರೀತಾರ ಏನಂತ ಹಂಗೆ ದಾರಿ ಹುಡುಕುತ್ತಾ ಹಂಗೇನೆ ಕಳೀತಾ ಬಂದಿದ್ದ. ನೋಡಿದ ಕೂಡಲೇ ಸಾಕ್ಷಾತ್ ದೇವ್ರು ನೋಡಿದಾಗ ಅವಳಿಗೂ ದುಃಖ ಒಂದು ಮನಸ್ಸಲ್ಲಿ ಆಗುತ್ತು. ನಮ್ಮ ಕಣ್ಣಲ್ಲಿ ನೀರು ಬಂತು, ಯಾಕಂದ್ರೆ ನಾವು ಹುಡುಕಿದ ಫಲ ನಮಗೆ ಸಿಕ್ತು ಅನ್ನೋದು ನಮ್ಮ ಮನದಲ್ಲಿ. ಏನೇ ಹೇಳಿಲ್ಲ, ತುಂಬಾ ಟಯರ್ಡ್ ಆಗಿತ್ತು, ಊಟ ಇತ್ತಿಲ್ಲಲ್ಲ ಹಂಗೆ. ಮತ್ತೆ ಅಲ್ಲಿ ಏನು ನೀರು ಇತ್ತು ನಮ್ಮ ಕೈಲಿ, ಅಲ್ಲಿಂದ ನೀರು ಕೊಟ್ಟು ಮತ್ತೆ ಅವಳು ಸ್ವಲ್ಪ ಇಳಿಜಾರಿಯಲ್ಲಿತ್ತು. ಅಲ್ಲಿಂದ ಮೇಲೆ ಸ್ವಲ್ಪ ಮೇಲಕ್ಕೆ ಕೈ ಹಿಡಿದು ಕರ್ಕೊಂಡು ಬಂದಿದ್ವಿ. ಅಲ್ಲಿಂದ ಬಂದು ಒಂದು ಲೆವೆಲ್ ಪ್ಲೇಸ್ಗೆ ತಲುಪಿದ ಮೇಲೆ ಅಲ್ಲಿ ನೀರೆಲ್ಲ ಕೊಟ್ಟು ಬಿಸ್ಕೆಟ್ ಎಲ್ಲ ಕೊಟ್ಟು ಅಲ್ಲಿಂದ ಸ್ವಲ್ಪ ನಗುಮುಖದಲ್ಲಿ ಆಯ್ತು ಅವಳಿಗೆ. ಮತ್ತೆ ಅವಳಿಗೆ ಸ್ವಲ್ಪ ಖುಷಿ. ಅಲ್ಲಿ ಫಾರೆಸ್ಟ್ ಆಫೀಸಿಗೆ ಪೊಲೀಸ್ನವರು ಮೊದಲೇ ಬಂದಿತ್ತು, ನಮ್ಮ SP ಅವರು, ಮತ್ತೆ ತುಂಬಾ ಜನರು ಇದ್ರು. ಅದಲ್ಲದೆ ನಮ್ಮ ಪೊನ್ನಣ್ಣ ಸರ್ ಅವರು ಬಂದಿದ್ರು. ಕೊನೆಯದಾಗಿ ಖುಷಿ ಆಯ್ತು. ಖುಷಿ ಆಯ್ತು, ಹ್ಯಾಪಿ ಎಂಡಿಂಗ್ ಅಂತ ಖುಷಿ. ಹೌದು ಸರ್. ಮತ್ತೆ ಇದು ಸರ್, ಈಗ ಈ ರೋಡ್ ಇದೆ ಅಲ್ಲ, ಕೊಂಡು ಬಂದೆ, ಇಷ್ಟು ಕಷ್ಟ ಇದೆ ಇಲ್ಲಿ. ಹೌದು, ಇಷ್ಟೊಂದು ದಟ್ಟವಾದ ಅರಣ್ಯ. ಹೌದು. ಯಾವ ರೀತಿ ಬದುಕ್ತೀರಾ ನೀವು? ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ನಮ್ಮ ತಾಯಿ ತಂದೆ ಅವರ ತಾತನ ಕಾಲದಲ್ಲೇ ಇದ್ದೀವಿ ಇಲ್ಲಿ, 100 ವರ್ಷದಿಂದ. ಹೌದು. ಎಲ್ಲ ಫ್ಯಾಮಿಲಿ ಸೇರಿಸಿ ಒಂದು 30 ಫ್ಯಾಮಿಲಿ. ತೋಟ ಕೆಲಸ, ಕಾಫಿ ಕೂಲಿ ಕೆಲಸ. 400 ರೂಪಾಯಿ ಸರ್. ಈಗ ಇಲ್ಲಿ ಮಳೆ ಬೀಳುತ್ತೆ ಜೋರಾಗಿ, ಆಗ ನಡ್ಕೊಂಡು ಹೇಗೆ ಬರ್ತೀರಾ? ನಡ್ಕೊಂಡು ಹೋಗ್ಲಿಕ್ಕೂ ಕಷ್ಟನೇ, ಎಲ್ಲದಕ್ಕೂ ಕಷ್ಟ. ಸರ್ಕಾರ ಏನ್ ಕೊಟ್ಟಿದೆ ನಿಮ್ಗೆ ಸೌಲಭ್ಯ ಇಲ್ಲಿ? ಹೋದ ಒಂದು 5 ವರ್ಷದಿಂದ ಸ್ವಲ್ಪ ರೋಡ್ ಇಲ್ಲಿ ಗಂಟ ಬಂದಿರುವಂತದ್ದು, ಇನ್ನೂ ಆಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ಇಲ್ಲಿ ನೀವೇ ಬಂದಿದ್ದೀರಲ್ಲ, ಇವಾಗ
ಕಷ್ಟ ಇದೆ. ಇನ್ನು ಮಳೆ ಬಂದ್ರೆ ಈ ದಾರಿಯಲ್ಲಿ ಯಾರು ಹೋಗಕ್ಕಾಗೋದಿಲ್ಲ. ಇವಾಗ ಇಷ್ಟೊಂದು ಚೆನ್ನಾಗಿದೆ, ಮಳೆ ಬಂದ್ರೆ ಎಷ್ಟೆಷ್ಟು ಅಗಲದ ಗುಂಡಿ. ಆ ದಾರಿಯಲ್ಲಿ ನಾವು ಇದರ ಆ ಕಡೆ ತೋಟನೂ ಇದೆ, ನಮ್ಮ ಎಲ್ಲ ಜನಾಂಗದವರದ್ದು ತೋಟ ಇದೆ ಇಲ್ಲಿ ಅಕ್ಕಪಕ್ಕದವ್ರದ್ದು, ಊರಿನವ್ರದ್ದು. ನಿಮ್ಮ 30 ಮನೆ ಬಿಟ್ರೆ ಏನೂ ಇಲ್ಲ ಇಲ್ಲಿ. ಇಲ್ಲ ಆ ಕಡೆ ಮನೆ ತುಂಬಾ ಇದೆ. ಇಲ್ಲಿ ಒಂದು ಎಸ್ಟೇಟ್ ಇದೆ, ತೋಟ ಇದೆ. ಎಸ್ಟೇಟ್ ಅಲ್ಲ, ಆ ಕಡೆ ಎಸ್ಟೇಟ್ ಇದೆ, ಈ ಕಡೆ ಎಸ್ಟೇಟ್ ಇದೆ. ನಮ್ಮ ತಂದೆ ತೋಟ ಕೆಲಸನೇ, ಪರಂಪರೆಯಾಗಿ ಇದೇನೆ ಕೆಲಸ, ತೋಟ. ಹೌದೌದು, ತೋಟ ಕೆಲಸನೇ. ನಿಮ್ಮಲ್ಲಿ ಹಬ್ಬ ಹರಿದಿನ ಅಂದ್ರೆ ಯಾವ ಬರುತ್ತೆ? ಕೈಲ್ಮುರ್ತ ಉತ್ತರಿ, ಮತ್ತೆ ನಮ್ಮ ದೇವಸ್ಥಾನದ ಪೂಜೆ ಅಂತದ್ದು ಇರುತ್ತೆ ಅಷ್ಟೇ. ಕೊನೆಯದಾಗಿ ಹೇಳ್ಬೇಕಂತ, ಮೊನ್ನೆ ನೀವು ಉಳಿಸ್ತೀರಾ ಅವ್ರು ಯಾವ ಊರವ್ರು ಸರ್? ಅವರು ಯಾರು? ಆ ಊರವ್ರ ಹೆಣ್ಮಗಳು? ಅದು ಗೊತ್ತಿಲ್ಲ ಸರ್, ಕ್ಯಾರಲ್ ಅಂತ ಹೇಳಿದ್ರೆ ಅವ್ರು ಹುಡುಕಿ ಕೊಡ್ರಿ ಅಂತ ಹೇಳಿದ್ವಿ, ಹುಡುಕಿದೀವಿ ಅಷ್ಟೇ. ಆಮೇಲೆ ಆ ರೀತಿ ಮೊದ್ಲೇ ಹೊತ್ತಾದ್ರು ಹುಡುಕಿದ್ರೆ ಯಾರನ್ನಾದ್ರೂ ಇಲ್ಲಿ? ಇಲ್ಲ ಇಲ್ಲ ಇಲ್ಲ, ಇದೇ ಫಸ್ಟ್. ಇಲ್ಲ, ಯಾರು ಬಂದು ಇಲ್ಲ, ಆ ತರ ಆಗ್ಲೂ ಇಲ್ಲ ನಮ್ಮ ಈ ಕೊಡಗಿನಲ್ಲಿ. ಇದೇ ಮೊದಲನೇ ಬಾರಿ ಆದ ಕಾರಣ ನಾವು ಹೋದವು. ನಮಗೆ ನಮ್ಮ ಕಷ್ಟ ಅಂದ್ರೆ ಇದು ರೋಡ್ ಮಳೆ ಬಂದ್ರೆ ಹಾಳಾಗ್ಬಿಡುತ್ತೆ. ಮತ್ತೆ ಇಲ್ಲಿ ಜೀವನ ನಿಲ್ಸಿಡ್ಕೆ ಒಂದು ಆಟೋ ಅಲ್ಲಿ ನಿಲ್ಸಿ ನಡ್ಕೊಂಡು ಬರ್ಬೇಕಾಗುತ್ತೆ. 500 ರೂಪಾಯಿ ಕೊಡ್ಬೇಕು ನಾವು ಒಂದು ಗಂಟೆ ಇಲ್ಲಿಂದ ಕಕ್ಕಬೆ ತಲುಪಲಿಕ್ಕೆ. ಹೆರಿಗೆ ಗಿರಿಗೆ ಯಾರಿಗಾದ್ರೂ ಎಲ್ಲದಕ್ಕೂ ಕಷ್ಟನೇ. ಹುಷಾರಿಲ್ಲ ಅಂದ್ರೆ ಹೇಗೆ ಮಾಡ್ತೀರಾ? ಗಾಡಿ ಮಾಡ್ಬೇಕು ಸರ್, ಬಾಡಿಗೆ ಬೇರೆ ಜೀಪು. ಆ ಗಾಡಿಯವರು ಇಲ್ಲಿಂದ ಕಕ್ಕಬೆಗೆ 1000 ರೂಪಾಯಿ ಹೇಳ್ತಾರೆ ಬಾಡಿಗೆ ಜೀಪಿನಲ್ಲಿ. ಅದು ನಾವೇ ಕಷ್ಟಪಟ್ಟು ನಮ್ಮ ಕೆಲಸದ ದುಡ್ಡಿನಲ್ಲಿ ಕೊಡ್ಬೇಕು. ಜ್ವರ ಬರುತ್ತೆ, ಹಾಗೆ ನೀವು ಹೆಲ್ತ್ಗೆ ಹೇಗೆ ಮಾಡ್ತೀರಾ? ನಾವು ಪರ್ಮನೆಂಟ್ ತೋರ್ಸೋದಕ್ಕೆ ನಮ್ಮ ಕೈಯಲ್ಲಿ ದುಡ್ಡು ಇದ್ರೂ ಹೋಗ್ತೀವಿ, ಇಲ್ಲಾಂದ್ರೆ ನಮ್ಮ ವಾಹನ ಮುಖಾಂತರ ಒಂದು 500 ರೂಪಾಯಿ ಸಾಲ ಇಸ್ಕೊಂಡು ಹೋಗ್ತೀವಿ ಅಷ್ಟೇ. ಈಗ ನಿಮಗೆ ಸರ್ಕಾರ ಏನೇನು ಸ್ಪೆಷಾಲಿಟಿ ಕೊಟ್ಟು? 5 kg ಅದೇ ಸೊಸೈಟಿಯಿಂದ ಬರುವ ಅಕ್ಕಿ ಮಾತ್ರ, ಬೇರೆ ಏನಿಲ್ಲ. ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರೆ, ಅದೇ ಸರ್ಕಾರ ಮುಖಾಂತರ. ಮತ್ತೆ ಮುಂಚೆ ಒಂದು 2-3 ವರ್ಷಕ್ಕಿಂತ ಮನೆ ಕೊಟ್ಟರು, ಅದು ಕೊಟ್ಟಿಲ್ಲ ಅಂತ ನಾವು ಹೇಳೋದಿಲ್ಲ. ಇವಾಗ ಅದು ಪಂಚಾಯತಿ ಮುಖಾಂತರ ಎಲ್ಲರಿಗೂ ಕೊಟ್ಟಿರುವಂತದ್ದು. ಆಮೇಲೆ ಇಲ್ಲಿ ಯಾವುದು ಪ್ರಾಥಮಿಕ ಹೆಲ್ತ್ ಸೆಂಟರ್ ಏನಿಲ್ಲ? ಇಲ್ಲ 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 ಇಲ್ಲ. ನಮಗೆ ಬೇಕಾಗಿರೋದು ಏನಂದ್ರೆ ದಾರಿ, ನೀರು ಕುಡಿಲಿಕ್ಕೆ. ಇವಾಗ ನೀವು ಬನ್ನಿ, ತೋರಿಸ್ಕೊಡ್ತೇವೆ ನೀರಿದು. ಅದು ಸಪ್ಲೈ ಆಗಿಲ್ಲ, ನೀರು ಬಂದಿಲ್ಲ. ಇನ್ನೊಂದು ತಾವು ಹೇಳ್ತಾ ಇದ್ರ, ತಮ್ಗೆ ಏನ್ ಆಗ್ಬೇಕಂತೀರಾ ಸರ್? ಅಂದ್ರೆ ಯಾವ ಕೆಲಸಗಳಾಗಬೇಕು ಸರ್ಕಾರದಿಂದ? ನಮ್ಮ ಮುಖಾಂತರ, ನೀವು ಬಂದ ಮುಖಾಂತರ ಈ ನಾವು ಹೇಳೋ ಮಾತು ಸರ್ಕಾರಕ್ಕೆ ತಲುಪಬೇಕು. ಇಲ್ಲಿದು ಪರಿಸ್ಥಿತಿ ಆಗಿದೆ ಸರ್, ಮಳೆಗಾಲದಲ್ಲಿ ನಮಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಇದೆ. ದಾರಿ ಇವಾಗ ಈ ಥರ ಕಾಣುತ್ತೆ, ಮಳೆಗಾಲದಲ್ಲಿ ಬಂದರೆ ನಿಮ್ಮ ಗಾಡಿ ಇಲ್ಲಿಂದ ಕೆಳಗೆ ಬಿದ್ದರೂ ಬೀಳ್ಬೋದು ಅಂಥ ಪರಿಸ್ಥಿತಿ ಇಲ್ಲಿ. ಅದು ಇವಾಗ ಕಂಡು ನಿಮಗೆ ಈ ಥರ ಕಾಣುತ್ತೆ. ಮಳೆಗಾಲದಲ್ಲಿ ಒಂದು ದಿವಸ ಬಂದು ನೋಡಿ ನೀವೇ, ಅವಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ. ಗಾಳಿ, ಮಳೆ, ಕರೆಂಟ್ ಇರೋದಿಲ್ಲ, ಮತ್ತು ನೀರು ಅಷ್ಟೇ. ಇವಾಗ ನೀವು ಬಂದು ಟ್ಯಾಪು ಕಳೆದ ವರ್ಷ ಅವರು ಹಾಕಿದ್ದು, ಸರ್ಕಾರದವರು ಹಾಕಿದ್ದು ನೀರು ಟ್ಯಾಪು, ಇಲ್ಲಿವರೆಗೆ ನೀರು ಬಂದಿಲ್ಲ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಯಾರಾದ್ರೂ ಇದ್ದಾರೆ? ಹೇಳುವುದು ಮಾತು ನಾವು ಹೇಳ್ತಾ ಇರ್ತೀವಿ ಸರ್. ಅಲ್ಲ ಸರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಏನಿಲ್ಲ ಇಲ್ಲಿ? ಇದ್ದಾರೆ, ಕಕ್ಕಬೇಲಿ ಇದ್ದಾರೆ. ನಿಮಗೆ ಇಲೆಕ್ಷನ್ ವೋಟಿಂಗ್ ಈಗ ಆಗುತ್ತೆ? ಎಲೆಕ್ಷನ್ ಬರ್ತಾರೆ, ಓಟು ತಗೊಂಡು ಹೋಗ್ತಾರೆ. ಓಟ್ ಎಲ್ಲ ಹಾಕ್ತೀರಾ ಸರ್? ಇಲ್ಲಿ ಅರಮನೆ, ಅಲ್ಲಿ ಹೋಗಿ ಹಾಕ್ತೀರಾ? ನಾಲ್ಕುನಾಡು ಅರಮನೆ ಅಂತ ಬರುತ್ತೆ, ಪಾಲಸ್. ಇಲ್ಲಿ ಎಷ್ಟು ಯುವಕರಿದ್ದೀರಾ, ಯಂಗರ್ಸ್ ಎಷ್ಟು ಇದ್ದೀರಾ ಒಟ್ಟು ನಿಮ್ಮ ತರ ವಯಸ್ಸಿನವರೆಲ್ಲ? ಎಲ್ಲ ಒಟ್ಟು ಇರುವವರು ಒಂದು 60 ಸುಮಾರು ಜನರು ಇದ್ದಾರೆ, 100 ಜನ ಇದ್ದಾರೆ ಇಲ್ಲಿ ಪಾಪ್ಯುಲೇಷನ್. ಮಕ್ಕಳು ಸ್ಕೂಲ್ ಹೋಗ್ಬೇಕಾದ್ರೆ ಹೇಗೆ? ತುಂಬಾನೇ ಕಷ್ಟ ಸರ್. ಡೈಲಿ ಬಾಡಿಗೆ ಕೊಡ್ತೀವಿ. ಇವಾಗ ಒಂದು ಹೊತ್ತಿಗೆ ಒಂದು ಮಗುಗೆ 150 ರೂಪಾಯಿ ಕೇಳ್ಕೊಳ್ಳಿ. ಒಂದು ತಿಂಗಳಿಗೆ, ಒಂದು ದಿವಸದಲ್ಲಿ ಬೆಳಿಗ್ಗೆ ಹತ್ರ ಇಂದ್ರ. ಇವಾಗ ಮುಂಚೆ ಹಂಗೆ ಇತ್ತು, ಇವಾಗ ಹತ್ರದಿಂದ ಇಲ್ಲಿಂದ ಹೋಗೋ ಗಾಡಿ ಅಂತ ಹೇಳಿ ಅದು ಸ್ಟ್ಯಾಂಡ್ ಆಟೋ ಅಂತ ಹೇಳಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಅವ್ರ ಜೊತೆ ತಿಂಗಳಿಗೆ 10,000 ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಒಂದು 150 ರೂಪಾಯಿ ಬೀಳುತ್ತೆ, ತಿಂಗಳಿಗೆ 10,000 ರೂಪಾಯಿ ಬರುತ್ತೆ ಒಬ್ಬರಿಗೆ, ಒಂದು ಮಗುಗೆ. ನೀವು ಯೋಚನೆ ಮಾಡಿ ನಾವು ಹೇಳೋದನ್ನು. ಸ್ಕೂಲ್ ಹೋಗ್ತಾರೆ ಇಲ್ಲಿ ಕಳಿಸ್ತೀವಿ ಸರ್, ಆಟೋದಲ್ಲಿ ಬಾಡಿಗೆ ಮಾಡ್ಕೊಂಡು. ನೀವೆಷ್ಟರವರೆಗೆ ಕಲ್ತಿದ್ದೀರಾ? ನಾನು 7th. ನೀವು? ನಾನು 7. ಈಗ ಯಾರಾದ್ರೂ ಡಿಗ್ರಿ ಮಾಡಿದಾರೆ ಇಲ್ಲಿ? ಇಲ್ಲ ಇಲ್ಲ, ಒಂದು ಇದ್ದಾರೆ, ತುಂಬಾ ಮಕ್ಕಳು ಇದ್ದಾರೆ, ಕಲ್ತವ್ರು ಇದ್ದಾರೆ. ಯಾರಾದ್ರೂ ಸರ್ಕಾರಿ ಕೆಲಸ? ಇಲ್ಲ, ಸರ್ಕಾರಿ ಕೆಲಸ ಇಲ್ಲ, ಹಂಗೆ ಯಾರು ಇಲ್ಲ ನಿಮ್ಮ ಏರಿಯಾದಲ್ಲಿ. ಇಲ್ಲ. ಏನಂತಾರೆ ಸರ್ ಈ ಜಾಗ? ಇದು ಕೆರತಟ್ಟು ಪೈಸೇರಿ ಅಂತ. ಕಬ್ಬಿನ ಕಾಡು ಅಲ್ಲಿ ಬರುತ್ತೆ, ಕೆರತಟ್ಟು ಪೈಸೇರಿ. ಇದ್ರ ಹೆಸರು ಕಬ್ಬಿನ ಕಾಡು. ಹೌದೌದು. ಇದು ವಿರಾಜಪೇಟೆನು ಬರುತ್ತೆ, ಮಡಿಕೇರಿ ಬರುತ್ತೆ. ಇಲ್ಲ, ಮಡಿಕೇರಿ ಬಸ್ ಬರುದಿಲ್ಲ, ಏನಿಲ್ಲ, ಯಾವುದು ಇಲ್ಲ. ಆದ್ರೆ ಎಷ್ಟು ಜನ ಎಜುಕೇಶನ್? ಒಂದು 10 ಮಕ್ಕಳು ಇದ್ದಾರೆ, ಸ್ಕೂಲಿಗೆ ಹೋಗ್ತಾ ಇದ್ದಾರೆ. SLC ಮೇಲೆ ಇದ್ದಾರೆ. ಹಾಸ್ಟೆಲ್ ಅಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೂ ಬಿಡ್ಲಿಕ್ಕೂ ಕಷ್ಟನೇ ಸರ್. ಆಮೇಲೆ ಹೆಲ್ತ್ ಎಷ್ಟು ಜನರಿಗೆ ಪ್ರಾಬ್ಲಮ್ ಇದೆ? ಸುಮಾರು ಜನರು ಇದ್ದಾರೆ, ಎಲ್ಲ ವಯಸ್ಸಾದ ಸುಮಾರು ಜನರು ಇದ್ದಾರೆ. ಆದ್ರೂ ಅವರು ಮನೆಯಲ್ಲಿ ಕೂರುವವರು ಇಲ್ಲ, ಹುಷಾರಿಲ್ಲದೋದ್ರು ಅವರ ಹೊಟ್ಟೆಗೋಸ್ಕರ ಅವರು ದುಡಿ ತಿಂತಾ ಇದ್ದಾರೆ ಸರ್. ಸರ್, ಒಟ್ಟು ನಿಮ್ಮ ಪ್ರಕಾರ ಅಂತ ಹೇಳಿದ್ರೆ ಒಂದು ಕಡೆ ನಿಮ್ಮ ದೈನಂದಿನ ಜೀವನ ಕಷ್ಟ ಇದೆ. ಹೌದು ಸರ್. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಇದರ ಮುಖಾಂತರ ನಾವು ಇಷ್ಟನ್ನ ಹೇಳಿದೀವಿ, ಸರ್ಕಾರಕ್ಕೆ ಇದನ್ನು ತಲುಪಿಸ್ಬೇಕನ್ನೋದು ನಮ್ಮ ಮಾಹಿತಿ. ತಮ್ಮ ಹೆಸರು ಸರ್? ಅಯ್ಯಪ್ಪ. ತಾವು ಏನ್ ಮಾಡ್ಕೊಂಡಿದ್ದೀರಾ? ನಾವು ತೋಟ ಕೆಲಸ ಸರ್. ತಮ್ಮ ಹೆಸರು? ಸುಬ್ರಹ್ಮಣ್ಯ.